30 lakh per annum ಫಿಕ್ಸ್. ಫೈನಲ್ ಇಯರ್ 30 lakh per annum ಫಿಕ್ಸ್. ಅಲ್ಲಿ ಪ್ಲೇಸ್ಮೆಂಟ್ ನೋಡಿದ್ರೆ ಎಲ್ಲ ಬರೀ IAS ತ್ರಿಬಲ್ ಐತಲ್ಲೋ. CS ಅವ್ರಿಗೆ ಮರ್ಯಾದೆ ಇಲ್ಲ. ಬೆಳಗ್ಗೆ ಎದ್ದಿ 9 ಗಂಟೆಗೆ ಆನ್ ಟೈಮ್ ಕಾಲೇಜಿಗೆ ಬಂದ್ರು ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಇವನಿಂದ. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಬಂದೆ ಕಣವರು 20 ನಿಮಿಷ ಲೇಟ್ ಆಯ್ತು ಅಷ್ಟೇ. 9 ಗಂಟೆಗೆ ಫೋನ್ ಮಾಡಿದಾಗ 10 ನಿಮಿಷ ಅಂತ ಅಂದ. ಸರಿ ಆಯ್ತು 10 ನಿಮಿಷ ಅಲ್ವಾ ಅಂತ ಹೇಳ್ಬಿಟ್ಟು ಲೇಟ್. ಕಾಯ್ತಾ ಇದ್ದೆ. 9:20 ನೀನು ಮೆಸೇಜ್ 10 ಗಂಟೆ ಆಗೋಗೈತಿ. ಇವಾಗ ಬಂದವನು ಬಂದ್ರು ಅಭಿ, ದರ್ಶನು, ಯಶೋ ಅವರೆಲ್ಲ. ಸರಿ ಆಯ್ತು ಇರೋ ಬತ್ತವನು ಅಭಿನು ಅಂತ ಅಂದೆ. ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹೊಂಟೋದ್ರಪ್ಪ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಹೆಂಗ ಅನಿಸ್ತೈತೆ ಫೈನಲ್ ಇಯರ್ ಬಂದಿ? ಬೇಜಾರಾಯ್ತೈತೆ. ರಿವ್ಯೂ ಹೇಳ್ರಿ, ಹೆಂಗ ಅನ್ಸ್ತೈತೆ? ಚೆನ್ನಾಗಿದೆ. ಎಲ್ಲ ಕಾಲೇಜ್ ಲೈಫ್ ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಸಿಕ್ಕಿದ್ರು. ಒಂದೇ ಒಂದು ಆಗಿಲ್ಲ ಅಷ್ಟೇ. ಏನಿಲ್ಲ. 1 ವಾರ ಆಗೈತೆ ಕಾಲೇಜ್ ಸ್ಟಾರ್ಟ್ ಆಗಿ. ಇವಾಗ ಬಂದವನು 1 ವಾರ ಆದ್ಮೇಲೆ. ಫಸ್ಟೇ ಇವತ್ತು ನೋಡೋಣ ಹೆಂಗಿರುತ್ತೆ ಕಾಲೇಜ್ ಅಂತ. ಇವತ್ತು ಬನ್ರಿ ಎಲ್ಲರ ಹತ್ರ ರಿವ್ಯೂ ಕೇಳ್ಕೊಬೋಣ. ಇಲ್ಲಿ ಹಿತೇಶ್ ಅವನು, ನಿಮ್ ರಿವ್ಯೂ ಹೇಳ್ರಿ. ನಾನು ಇವತ್ತೇ ಬರ್ತಾ ಇರೋದು, ನಂಗೂ ಗೊತ್ತಿಲ್ಲ. ಅಲ್ಲ ಫೈನಲ್ ಇಯರ್ಗೆ ಬಂದಿರೋದು ಏನು ಅನಿಸ್ತೈತೆ ಅದು ಹೇಳ್ರಿ. ಡಿಪ್ರೆಷನ್ ಇನ್ನು ಫಸ್ಟ್ ಇಯರ್ ಅಲ್ಲೇ ಇರೋ ತರ ಇದೆ. ಇದು ಗೊತ್ತಾಗಿಲ್ಲ, ಹೆಂಗ್ ಬಂದ್ವಿ ಅಂತ ಗೊತ್ತಾಗಿಲ್ಲ. ಬನ್ರಿ ಆಮೇಲೆ ಬ್ರೇಕ್ ಟೈಮಲ್ಲಿ ಎಲ್ಲರೂ ಮಾತಾಡ್ಸ್ಕೊಬ್ರ. ಈಗ ನನ್ನ ಮಗನಿಂದ ಫಸ್ಟ್ ಅವರ್ ಬೇರೆ ಹೋಯ್ತು. ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ಟೈತೆ ನಮ್ಮ ಕಾಲೇಜ್. ಲ್ಯಾಗ್ ಓಪನ್ ಮಾಡಕ್ಕಿಲ್ಲ. ಕ್ರೋಮ್ ಓಪನ್ ಮಾಡೋಣ. ಫೈನಲ್ ಇಯರ್ ಬಂದ್ರೆ ಏನ್ ಅನ್ಸ್ತೈತೆ ನಿಮ್ಗೆ? ಹೇಳ್ರಿ. ಏನಿಲ್ಲ, ಮುಗಿದ್ರೆ ಸಾಕಾಗೈತಿ ಇಂಜಿನಿಯರಿಂಗ್. ಸೀನಿಯರ್ ಆಗ್ಬಿಟ್ಟಿದ್ಯಾ? ಸೀನಿಯರ್ ಆಗಿದ್ದೀರಾ, ಏನ್ ಅನ್ಸ್ತದೆ? ಏನಿಲ್ಲ. ಅಲ್ಲಿ ಸಿಲ್ವರ್ ಮೆಡಲ್ ತೆಗಿಬೇಕು. ಫಸ್ಟ್ ಡೇ ಮಜಾ ಇರ್ಲಿಲ್ಲ. ಎಲ್ಲ ಕಂಟಿನ್ಯೂ ಮಾಡೋಣ. ನಾಳೆ ಮಾಡೋಣ. ನಾಳೆ ಫುಲ್ ಸಾಕಾಗಿರುತ್ತೆ ನನಗೆ. ಫೈನಲ್ ಇಯರ್ ಬಂದಿದ್ರೆ ಏನ್ ಅನ್ಸ್ತೈತಿ ನಿಮ್ಗೆ? ಸುಮ್ನಿರಲ್ಲ, ಬರೆಯಕ್ಕೆ ಕೈಯೇ ಬತ್ತಿಲ್ಲ. 1 ತಿಂಗಳು ರಜಾ ಕೊಟ್ಬಿಟ್ಟು ಹಿಂಗ್ ಅಂತ ಮ್ಯಾಮ್ ನೋಡಿದ್ರೆ ಫಾಸ್ಟ್ ಆಗಿ ಡಿಕ್ಟೇಟ್ ಮಾಡ್ತಾವ್ರ. ನಮ್ ಕಷ್ಟ ಯಾಕೆ ಕೇಳ್ತೀರಾ? ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನಿಮ್ದು ಹೇಳ್ರಿ. ನಾನು ಯಾರು ಎಲ್ಲಿದ್ದೀನಿ? ನಾನು ಇಲ್ಲಿದ್ದೀನಿ, ಚಿಕ್ಕಮಗ್ಳೂರ್ ಇದ್ದಲ್ಲ, ಇಲ್ಲಿಗೆ ಯಾಕೆ ಬಂದ್ಬಿಟ್ಟೆ ನಾನು? ಹಾಯ್ ಗಾಯ್ಸ್, ಆವಾಗಲೇ ನೋಡ್ದಂಗೆ ಮಳೆದ ಅಭಾವದಿಂದ ಟ್ರಿಪ್ಪೇ ಕ್ಯಾನ್ಸಲ್ ಆಗಬೇಕು ಅಂತ ಅಂದ್ಕೊಂಡಿತ್ತು. ಆದರೆ ಮೀ ಆ್ಯಂಡ್ ಮೈ ಟೀಮ್ ಬಾಯ್ಸ್ ಹಾಯ್ ಹೇಳ್ರಪ್ಪ. ಹಾಯ್ ಹೇಳ್ರು. ನೀನ್ ಯಾರು? ಏನ್ ಕೇಳ್ತಾ ಇದ್ಯಾ? ಇದೇನಿದು ಫೋನು ಕೈಯಲ್ಲಿ? ಏನ್ ಮಾಡ್ತಾ ಇದ್ಯಪ್ಪ? ಇವೆಲ್ಲ ಬಿಡಪ್ಪ, ಓದೋದ್ ಕಲೀರಿ. ಓಕೆ, ನೆಕ್ಸ್ಟ್ ಓದೋದ್ ಕಲೀರಿ. ಸಂಸ್ಕಾರವಂತ ಅನ್ಎಜುಕೇಟೆಡ್ ಪಡೇತವ ಹೇಳ್ಕಳೆ, ಅನ್ಎಜುಕೇಟೆಡ್ ಬಡೇತವ. ಇವರು ನಮ್ಮ ಪವನ್ ಸಾಧಕ್ ಅವರ ಶಿಷ್ಯ ರ್ಯಾಪರ್. ಇವರು ಪವನ್ ಸಾಧಕ್ ರ್ಯಾಪರ್. ನಾವೇ ಮಗ ಟ್ರೆಂಡ್, ಇನ್ಸ್ಟಾ ರೀಲ್ಸ್ ಅಲ್ಲೂ ನಾವೇ ಮಗ ಟ್ರೆಂಡ್. ಅವರ 2ನೇ ಶಿಷ್ಯ ಅವರು. ಅವ್ರು ನೋಡಿ, ಅವ್ರ ಸ್ಟೈಲ್ ನೋಡಿ. ಸರ್ ಬನ್ನಿ ಸರ್. ಸರ್ ಫೈನಲ್ ಇಯರ್ ಬಗ್ಗೆ ನೀವು ಏನಾದ್ರು ಹೇಳಿ ಮಾತಾಡ್ತೀರಾ ಸರ್? ಪ್ಲೀಸ್ ಹೇಳಿ ಸರ್, ನೀವು ದಯವಿಟ್ಟು ಹೇಳಿ ಸರ್. ಪ್ಲೀಸ್ ಈಗ ಕೈ ಮುಗಿದೀವಿ ಹೇಳಿ ಸರ್. ಅಂತವ್ರಿಗೆ ಎಮೋಷನಲ್ ಆಗ್ಬಿಟ್ರು ಫೈನಲ್ ಇಯರ್ ಅಲ್ಲ. ಹೆಂಗಿದ್ರಿ ಟ್ರಿಪ್? ಹುಡುಗ ಪಾಪ ಪೀಸ್ ಸಕ್ಕದಾಗಿತ್ತು. ಐ ಆಮ್ ಸೋ ಹ್ಯಾಪಿ. ಮಸ್ತ್ ಎಂಜಾಯ್ಮೆಂಟ್. ಇವರೇ ಆರ್ಗನೈಸರು, ಎಲ್ಲ ಕ್ರೆಡಿಟ್ಸ್ ಇವ್ರಿಗೆ. ಫ್ರೆಂಡ್ಸ್, ಚಿಕ್ಕಮಂಗ್ಳೂರು ಟ್ರಿಪ್ಪಿಗೆ ಬಂದಿದ್ವಿ. ಟ್ರಿಪ್ ಏನು ಆಗೋ ಥರ ಕಾಣ್ತಾ ಇಲ್ಲ. ಇಲ್ಲೊಂದು ಲ್ಯಾಂಡ್ ನೋಡಿದ್ದೀನಿ, ನಮ್ಮ ಬಯ್ಯರ್ ಇಲ್ಲೇ ಇದ್ದಾರೆ. ಲ್ಯಾಂಡ್ ಕೊಡಿಸ್ತಾ ಇದ್ದೀವಿ. ಎಕ್ಸ್ಕ್ಯೂಸ್ ಮೀ, ಟವಲ್ಲು ಹಾಕೊಳ್ಳಿ. ಎಕ್ಸ್ಚೇಂಜ್, ಟವಲ್ ಎಕ್ಸ್ಚೇಂಜ್. ಇದು ಹಾಂ,
ಇವನ್ ಕೇಳಿಲ್ಲ ಕೇಳಗಂಟ ಪಾಪ ಫ್ರೆಂಡ್ ನ ಮಿಸ್ ಮಾಡ್ಕೊಂಡು ಫೋನ್ ಮಾಡಿ ಮಾತಾಡ್ತಿದ್ದಾನೆ ಇಲ್ಲಿ ನೋಡಿ. ಎಲ್ಲದು ಆನ್ ಆಗ್ತಾ ಇಲ್ಲ. ಹರೀಶ್ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಿದ್ದಾರೆ. ಆಚೆ ಹೋಯ್ತೀವಿ ಊಟಕ್ಕೆ, ಕಾಲೇಜ್ ಶಬಾಷ್. ನೋಡಿ, ಕಾವ್ಯ ಸ್ಫುರಣ ಆಗೋದಕ್ಕೆ ಕಾಲಮಿತಿ ದಿನಮಾನ ಅಂತಿರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂಥದ್ದು. ಹಲೋ ಹಲೋನ ಕೇಳಿಲ್ಲ. ಹೌದೇನೋ ಮಚ್ಚಿನ ಮ್ಯೂಸಿಕ್ ಇಲ್ಲ. ಎಲ್ಲ ಪಾಪ ಎಂಜಾಯ್ ಮಾಡ್ತಾರೆ ನೋಳೆ. ಒಂದ್ ಸ್ವಲ್ಪ ಮಾತಾಡಿ. ಏನೋ ಯೋಚನೆ, ಹುಡುಗನ್ ಫುಲ್ ಯೋಚನೆ ಆಗಿದೆ. ಅಲ್ಲಿ ನೋಡಿ ಎಕ್ಸ್ಪ್ರೆಷನ್ ನೋಡಿ, ಅದು ಎಕ್ಸ್ಪ್ರೆಷನ್ ಅದು. ಮಾತಾಡಿ ಯಾಕೆ ಫೈನಲ್ ಇಯರ್ ವಾಟ್ ಹ್ಯಾಪನಿಂಗ್. Final match your perform. What happening? ವಾಟ್ ಹ್ಯಾಪನಿಂಗ್. ಬರ್ತಿದ್ದಾರೆ, ಫೋನ್ ಇಡಿಸ್ಬೇಕಾಗಿ ವಿನಂತಿ. ಅಂದ್ರೆ ಬಾಯಲ್ಲಿ ಹೇಳಿ ಕೇಸರಿ. ಈಗಿನ ಫೈನಲ್ ಇಯರ್ ತಾನೇ ನಾವು ಡಿಪ್ರೆಷನ್. 3 ವರ್ಷ ಕಾಲೇಜು ಫೈನಲ್ ಇಯರ್ ಬರ್ತಿದಂಗೆ ಏನ್ ಹೇಳು, ರಕ್ತ ಸಂಬಂಧ. ಫುಲ್ ಶೈ ಅಂತ ಹಾಕೋ. ಓಕೆ, ನೆಕ್ಸ್ಟ್ ಆಮೇಲೆ ಬರ್ತೀವಿ.